ಮಂಜುನಾಥಾಯ ನಮಃ. ಕ್ಷೇತ್ರದ ಸ್ವಾಮಿಯನ್ನು ಹಾಗೆ ಸಳಸಾನಿ ದೇವರ ನಾಮನ ಶಾಸ್ತ್ರಗೊಳ್ತಾ ಪೂಜ್ಯ ಕಾವಂದ ದಂಪತಿಗಳ ಆಶೀರ್ವಾದ ಬೇಡಿಕೊಳ್ತಾ ಇವತ್ತಿನ ದಿವಸ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆ ನಮ್ಮ ಪೂಜ್ಯರಾದ ಹುಟ್ಟುಹಬ್ಬವನ್ನ ನಾವು ಇಲ್ಲಿ ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ನವಜೀವನ ಸಮಿತಿಯವರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆ ಅನಾಥಾಶ್ರಮದ ಎಲ್ಲ ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದು ಅನ್ನ ಸಂತರ್ಪಣೆ ಕಾರ್ಯವನ್ನು ಏರ್ಪಡಿಸಿದ್ದು, ಇವರೆಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅದಕ್ಕೇನು ಬೇಕು ಅದನ್ನೆಲ್ಲ ಸೌಲಭ್ಯಗಳನ್ನು ಸೂರಿಸಿಕೊಂಡು ಇಲ್ಲಿ ಬಂದು ಆ ಅನಾಥರಿಗೆ ಬೇಕಾದಂತ ಊಟದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ದೇವರು ದೀರ್ಘಾಯುಷ್ಯನ ಕೊಡ್ರಿ. ಮತ್ತೆ ಇಲ್ಲಿರುವಂತ ಏನು ಅನಾರೋಗ್ಯ ಪೀಡಿತರಿದ್ದಾರೆ ಅಥವಾ ಅನಾಥರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಆ ಮಂಜುನಾಥ ಸ್ವಾಮಿ ಮತ್ತೆ ಸಳಸಾನಿ ದೇವರು ಕಾಪಾಡ್ಲಿ ಅಂತ ಹಾರೈಸ್ತಾ ಇವ್ರಿಗೆಲ್ಲರಿಗೂ ಕೂಡ ಏನು ಒಳ್ಳೆಯ ಕೆಲಸಗಳನ್ನ ಸಮಾಜಮುಖಿಯಾಗಿ ಏನು ಮಾಡ್ತಾ ಇದ್ದಾರೆ, ಬಹಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಲ್ಲಿ ರಕ್ತದಾನ ಶಿಬಿರಕ್ಕಾಗ್ಬೋದು ಅಥವಾ ನವಜೀವನ ಸಮಿತಿಯವರು ಎಲ್ಲ ಸೇರ್ಕೊಂಡು ಕೆಲಸ ಮಾಡೋದಂತ ಇರ್ಬೋದು, ಅಥವಾ ಎಲ್ಲಿ ಮಧ್ಯವರ್ಜನ ಶಿಬಿರಗಳಾಗ್ತವೆ ಅಲ್ಲಿ ಹೋಗಿ ಅವರ ಸೇವೆಯನ್ನು ಮಾಡುವಂತದ್ದು ಇರ್ಬೋದು. ಅದು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಹೆಸರು ಪ್ರದೀಪ್ ಕುಮಾರ್ ಅಂತ, ನವಜೀವನ ಸಮಿತಿ ಓಂ ಶ್ರೀ ಮಂಜುನಾಥ ಸ್ವಾಮಿ. ಇವತ್ತು ಪರಮ ಪೂಜ್ಯ ಅಂಗಡಿ ಹೆಗ್ಡೆ ಅವರ ಹುಟ್ಟುಹಬ್ಬ ಶುಭಾಶಯಗಳು. ಅವರಿಗೆ ಹುಟ್ಟುಹಬ್ಬ ಮಾಡಿ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ವಿ. ಇದು ಅನಾಥಾಶ್ರಮಕ್ಕೆ ಅನ್ನ ಸಂತರ್ಪಣೆ ಮಾಡಿದ್ವಿ. ಮುಂಚೆ ಅಲ್ಲಿ ಪೂಜೆ ಮಾಡ್ಕೊಂಡ್ ಬಂದ್ವಿ ಆಂಜನೇಯ ಸ್ವಾಮಿ. ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿದೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನವಜೀವನ ಸಮಿತಿಯವರು ಏರ್ಪಡಿಸುವ ಅನಾಥಾಶ್ರಮಕ್ಕೆ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮ್ಮ ಎಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ತರ ಸಮಾಜಮುಖಿ ಕಾರ್ಯಗಳನ್ನ ಮಾಡಿ ಅವರ ಹುಟ್ಟುಹಬ್ಬವನ್ನು ಸಾರ್ಥಕ ಮಾಡಬೇಕೆಂದ ಅಭಿಲಾಷೆಯನ್ನು ತೋರಿಸಿಕೊಟ್ಟಂತಹ ಹೆಗ್ಗಡೆ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ತರ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇನ್ನೂ ಜಾಸ್ತಿ ಮಾಡಬೇಕಾಗಿ ಕೋರ್ತಾ ಇದ್ದೀನಿ.